ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲನಿದಕ್ಷರೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿರಗ್ನೇಗುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತರಪರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ದಿನ ಭವಿಷ್ಯ 8/8/2026 ಶನಿವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ದಶಮಿ ತಿಥಿ ಇರ್ತಕ್ಕಂಥದ್ದು, ರೋಹಿಣಿ ನಕ್ಷತ್ರ, ಶನಿವಾರವಾಗಿರ್ತಕ್ಕಂಥದ್ದು. ಚಂದ್ರನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅವನ ನಕ್ಷತ್ರದಲ್ಲೇ ಸ್ವಂತ ನಕ್ಷತ್ರದಲ್ಲೇ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯಿಂದ, ತಾಯಿಯಿಂದ ಧನಾಗಮನ ಅಥವಾ ಉಳಿತಾಯದ ಒಂದು ಪ್ರಭಾವ ಬೀರ್ತಕ್ಕಂಥ ಸಂದರ್ಭ. ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಅಥವಾ ಯಾವುದೋ ಬ್ಯಾಂಕಲ್ಲೋ ಅಥವಾ ಬೇರೆಯವ್ರ ಹತ್ರನೋ ಸಾಲ ಕೇಳಿದ್ದಂಥ ಪಕ್ಷದಲ್ಲಿ ಅದರಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ತುಂಬ ಅತ್ಯುತ್ತಮವಾದಂಥ ಅವಕಾಶ ಅನುಕೂಲಗಳಾಗ್ತಕ್ಕಂಥದ್ದು ಮತ್ತು ನೆನಪಿನ ಶಕ್ತಿ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥ ಸಂದರ್ಭಗಳಿರುತ್ತದೆ. ಸ್ವಲ್ಪ ಕಫಬಾಧೆಗಳು, ಶೀತಬಾಧೆಗಳು, ಹವಾಮಾನ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳೇನಾದರೂ ಬರುವಂಥದ್ದನ್ನು ಈ ದಿವಸ ಮೇಷರಾಶಿ ನೋಡುವಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಹಕಾರಿಯಾಗಿರ್ತಕ್ಕಂಥ, ಅಂದರೆ ಬೇರೆಯವರ ಕೈ ಕೆಳಗೆ ಕೂಲಿ ಕೆಲಸ, ದಿನಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಹುಡುಕಾಟ ಅಥವಾ ಉದ್ಯೋಗದಲ್ಲಿ ಈಗಾಗಲೇ ಉದ್ಯೋಗ ಮಾಡ್ತಾ ಇದ್ರಿ ಅನ್ನೋಂಥವ್ರಿಗೆ ಸರಿಯಾದ ಕೆಲಸ ಕಾರ್ಯಗಳು ಅಥವಾ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತಕ್ಕಂಥ ಎಲ್ಲ ಯೋಗ ಬಲಗಳು ಕೂಡ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಅದರಲ್ಲಿ ಅಲ್ಪ ಲಾಭದ ಚೇತರಿಕೆ, ಅಲ್ಪ ಪ್ರಮಾಣದಲ್ಲಿ ಲಾಭದ ಚೇತರಿಕೆ ಆಗ್ತಕ್ಕಂಥದ್ದು. ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮತ್ತೊಂದು ಏನಾದರೂ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ತೀರಿ ಅಂತಂದರೆ ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ಮೈನಸ್ ಆಗುವಂಥದ್ದು. ಹೊಸದಾಗಿ ಏನೋ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಮೈನಸ್ ಆಗುವಂಥ ಸಂದರ್ಭ. ಸ್ವಲ್ಪ ಜೂಜು, ರೇಸ್, ಕುಡಿತ ಅಥವಾ ದುಶ್ಚಟ ಹೆಚ್ಚು ದಾಸರಾಗ್ತಕ್ಕಂಥದ್ದು. 1 ಕ್ವಾರ್ಟರ್ ಕುಡಿಯೋಂಥವ್ನು 2 ಕ್ವಾರ್ಟರ್ ಕುಡಿತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. 1 ಸಿಗರೇಟ್ ಸೇದುವಂಥನು 10 ಸಿಗರೇಟ್ ಸೇದುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ 1 ಪ್ಯಾಕೆಟ್ ಗುಟ್ಕ ಹಾಕುವಂಥನು 10 ಪ್ಯಾಕೆಟ್ ಗುಟ್ಕ ಹಾಕುವಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು. ಯಾಕೆಂದರೆ ಕೆಲವೊಂದು ತುಂಬ ಸೆನ್ಸಿಟಿವ್, ತುಂಬ ಎಮೋಷನಲ್ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿಂದ ಈ ವಾತಾವರಣವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಮೇಷರಾಶಿನಿಗಿರುವಂಥದ್ದು. ಹಾಲನ್ನು ದಾನ ಮಾಡತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಷಭ ರಾಶಿನವ್ರಿಗೆ ಸ್ವಲ್ಪ ಉದ್ಯೋಗ ನಷ್ಟವಾಗಬಹುದು. ಉಳಿತಾಯ ಇಲ್ಲದಂಥ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಬಂದಂಥ ರೀತಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಣಕಾಸಿನ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅತೃಪ್ತಿ ಮತ್ತು ಅಸಮಾಧಾನಗಳಿರ್ತಕ್ಕಂಥದ್ದು. ಸ್ವಲ್ಪ ಲಕ್ಸುರಿ ಲೈಫು ಅಥವಾ ಐಷಾರಾಮಿ ಜೀವನದ ಕನಸು ಅಥವಾ ನಾನು ಹಾಗಿರಬೇಕು ಹೀಗಿರಬೇಕು ಅನ್ನೋ ರೀತಿಯಾದಂಥ ಊಹೆ, ಭ್ರಮೆನಲ್ಲಿ ಬದುಕ್ತಕ್ಕಂಥ ಸಾಧ್ಯತೆಗಳು. ಸಾಲವನ್ನು ತೀರಿಸ್ತಕ್ಕಂಥ ಯೋಗ ಫಲಗಳಿದೆ ಅಥವಾ ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಇದೆ. ರೋಗ ಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳೂ ಕೂಡ ಇದೆ ಮತ್ತು ಶತ್ರುಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳೂ ಕೂಡ ಈ ದಿವಸ ಇರುವಂಥ ಸಾಧ್ಯತೆಗಳು. ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತು ಯಾಕೋ ಕೆಲಸದ ಕಡೆಗೆ ಗಮನಕ್ಕಿಂತಲೂ ಕೂಡ ಬೇರೆ ಚಟುವಟಿಕೆ ಕಡೆಗೆ, ಅಂದರೆ ಮೋಜು ಮಸ್ತಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಬೇರೆ ಚಟುವಟಿಕೆ, ಅಡ್ಡ ಮಾರ್ಗದಲ್ಲಿ ಏನೋ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯಲ್ಲಿ ಆಲೋಚನೆಗಳು, ತುಂಬ ಊಹಿನಲ್ಲಿ ಭ್ರಮೆನಲ್ಲೇ ಸ್ವಲ್ಪ ಹೆಚ್ಚು ಕಾಲವನ್ನು ಕಳೀತಕ್ಕಂಥ ಒಂದು ಸಾಧ್ಯತೆಗಳು ಬರ್ತದೆ. ವಿದ್ಯಾಭ್ಯಾಸ ಸ್ವಲ್ಪ ಟಿ ವಿ, ಮೊಬೈಲು, ಮತ್ತೊಂದು ಅನ್ನೋ ರೀತಿಯಲ್ಲಿ ಈ ಚಟುವಟಿಕೆಗಿಂತ ವಿದ್ಯಾಭ್ಯಾಸ ಕಡೆಗೆ ಸ್ವಲ್ಪ ಗಮನವನ್ನು ಕೊಡುವುದಿಲ್ಲ ಈ ದಿವಸ ವೃಷಭ ರಾಶಿನಿಗೆ ಸಂಬಂಧಪಟ್ಟಂತೆ. ಸ್ಫಟಿಕದ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಈ ದಿವಸ ಮಿಥುನ ರಾಶಿನವ್ರಿಗೆ ಸ್ವಲ್ಪ ಸ್ಥಿರಾಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಅಥವಾ ಏನಾದರೂ ಮುಖ್ಯವಾದಂಥ ವಸ್ತುವನ್ನು ಖರೀದಿ ಮಾಡಬೇಕು, ಅಲಂಕಾರಿಕ ವಸ್ತುವನ್ನು ಖರೀದಿ ಮಾಡಬೇಕು, ಒಂದು ಬಟ್ಟೆಯನ್ನು ಖರೀದಿ ಮಾಡಬೇಕು. ಅಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಇಂಥ ಚಟುವಟಿಕೆ, ಸ್ವಲ್ಪ ಬಟ್ಟೆ, ಒಡವೆ, ವಸ್ತ್ರ, ಆಭರಣ ಅಥವಾ ಯಾವುದಾದ್ರು ಅಲಂಕಾರಿಕ ವಸ್ತು
ಶೃಂಗಾರ ಸಾಧನಗಳು ಇಂಥವುಗಳ ಕಡೆಗೆ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟು ಅಥವಾ ಖರ್ಚನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು. ಖರ್ಚು ಜಾಸ್ತಿ ಆಗುವುದರಿಂದ ಉಳಿತಾಯ ಇಲ್ಲದಂಥ ದಿವಸವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ಸ್ವಲ್ಪ ಸಾಂಸಾರಿಕ ಜೀವನಕ್ಕೆ ವಿರುದ್ಧವಾದಂಥ ಅಥವಾ ಸಂಸಾರದ ದಾಂಪತ್ಯದ ಒಳಗಡೆ ಮೂರನೆಯವರ ಮಧ್ಯಪ್ರವೇಶ, ಎಲ್ಲೋ ಅಡ್ಡ ಮಾರ್ಗ, ಅಡ್ಡ ಆಲೋಚನೆಗಳು, ತಪ್ಪು ಮಾಡ್ತಕ್ಕಂಥ ಒಂದು ಪ್ರೇರೇಪಣೆಗಳು ಇವು ಹೆಚ್ಚಾಗಿ ಬರುವಂಥದ್ದು. ಗುಪ್ತ ಆಲೋಚನೆಗಳು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೂ ಕೂಡ ಈ ಜಾತಕಕ್ಕೆ ಸಾಮಾನ್ಯವಾಗಿ ಈ ದಿವಸ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಾಮಾನ್ಯವಾಗಿ ಯಾವುದಕ್ಕೆ ಏನೇನು ಬೇಕೋ, ನೀವು 1000 ಖರ್ಚು ಮಾಡಿದ್ರೆ ಆ 1000 ಎಲ್ಲೋ ಬರುತ್ತೆ, 1,00,000 ಖರ್ಚು ಮಾಡ್ತೀನಿ ಆ ಸಂದರ್ಭಕ್ಕೆ ಎಲ್ಲಿಂದಲೋ ಬರುತ್ತೆ, ಒಟ್ಟಿನಲ್ಲಿ ಒಂದು ಸಂತೃಪ್ತಿಯ ದಿವಸ. ಅಡ್ಡ ಮಾರ್ಗವನ್ನು, ಅಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳದಲ್ಲೇ ಹೋದರೆ ನೀವೇ ರಾಜರು, ನೀವೇ ಮಂತ್ರಿ ಮಿಥುನ ರಾಶಿನವರು ಈ ದಿವಸ ಅಂತಕ್ಕಂಥದ್ದು. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಕೊಬ್ಬರಿಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಸ್ವಲ್ಪ ಯೋಗ ಫಲ, ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಒಲಿದು ಬರಬೇಕು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಜಯನೋ ಸಾಧಿಸ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ಬಂಧುಗಳ ಸಹಕಾರ ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ಬರುವಂಥದ್ದು, ಉದ್ಯೋಗದ ಹುಡುಕಾಟದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ, ಅಂದುಕೊಂಡಂಥ ರೀತಿಯಲ್ಲಿ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಆ ಕಾರ್ಯಚಟುವಟಿಕೆಯನ್ನು ಮಾಡ್ತೀರಿ ಅಂತಕ್ಕಂಥ ಸಂದರ್ಭ, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳೆಲ್ಲವೂ ಕೂಡ ಸಿಗುವಂಥ ಯೋಗ ಫಲಗಳಿದೆ. ಆದರೆ ತುಂಬ ಸೆನ್ಸಿಟಿವ್ ಎಮೋಷನಲ್ ತೀರ್ಮಾನಗಳೇನಿರ್ತವಲ್ಲ ಅದರಲ್ಲಿ ಸ್ವಲ್ಪ ನೋವನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಂದ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಬಹುದು ಬಿಟ್ಟರೆ, ಅಂದರೆ ಟಿ ವಿ, ಮೊಬೈಲು, ಆಟ ಪಾಠ ಅನ್ನೋ ರೀತಿಯಲ್ಲಿ ಅದರ ಕಡೆಗೆ ಗಮನವನ್ನು ಕೊಟ್ಟು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಬಹುದು ಬಿಟ್ಟರೆ, ನನ್ನ ಪ್ರಕಾರ ಪ್ರಯತ್ನಪೂರ್ವಕವಾಗಿ ಮಾಡಿದರೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಅಥವಾ ಅನಾನುಕೂಲಗಳಾಗುವಂಥ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಟಕ ರಾಶಿನ ಒಟ್ಟಿನಲ್ಲಿ ಅದೃಷ್ಟದ ದಿವಸ. ಈ ದಿವಸ ಮಾತ್ರ ನಿಮಗೆ ಅದೃಷ್ಟದ ದಿವಸವೇ ಕಟಕ ರಾಶಿನವ್ರಿಗೆ. ಪರಿಹಾರ ಮೊಸರನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೆ ಸ್ವಲ್ಪ ಉದ್ಯೋಗ ಪರ್ಫೆಕ್ಟ್ ಇರುತ್ತೆ. ಮೇಲಧಿಕಾರಿಗಳಿಗೆ ನೀನು ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾಯಿದ್ದೀರಿ, ಅವರಿಂದ ಏನೋ ಉಪಯೋಗ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೀರಿ, ಸ್ವಲ್ಪ ಸಕ್ಸಸ್ ಆಗುವಂಥ ಸಂದರ್ಭಗಳಲ್ಲೂ ಕೂಡ ಕಂಡುಬರುವಂಥದ್ದು. ಆರ್ಥಿಕವಾದಂಥ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭ, ಮಾಡುವಂಥ ಕೆಲಸವು ಲಾಭವನ್ನು ತರುವಂಥದ್ದು ಅಥವಾ ನಿಮಗೆ ಒಂದು ಗೌರವ, ಹೆಸರನ್ನು ತಂದು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ದಿವಸ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶುಭವಾರ್ತೆಗಳು ಬರ್ತಕ್ಕಂಥ ಸಾಧ್ಯತೆಗಳು, ಬಂಧುಗಳಿಂದ ಸ್ವಲ್ಪ ಆರ್ಥಿಕವಾದಂಥ ಸಹಾಯ ಸಿಗುವಂಥ ಲಕ್ಷಣಗಳು, ದೇಹದಂಡನೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಸಿನಿಮಾ, ನಟನಾ ಕ್ಷೇತ್ರ, ಅಲಂಕಾರಿಕ ಕಲಾ ವಿಭಾಗದಲ್ಲಿರ್ತಕ್ಕಂಥವ್ರಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಹೋಟೆಲ್ ಉದ್ಯಮ ನಡೆಸ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ದಿವಸ. ಉಳಿತಾಯವಾಗ್ತಕ್ಕಂಥ ಹೆಚ್ಚು ಉಳಿತಾಯದ ದಿವಸ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆಯಾಗ್ತಕ್ಕಂಥದ್ದನ್ನು ಸಿಂಹರಾಶಿನವ್ರು ನೋಡ್ತೀರಿ. ನೀಚಭಂಗ ರಾಜಯೋಗ ಆಗಲೇಬೇಕು, ಹಾಗೇ ಆಗತ್ತೆ ಅಂತಕ್ಕಂಥದ್ದು. ಖರ್ಚಿನ ಪ್ರಮಾಣ ಕಡಿಮೆ ಮಾಡ್ತೀರಿ, ಹಾಗಾಗಿ ಉಳಿತಾಯ ಜಾಸ್ತಿ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ ಸಿಂಹರಾಶಿನವ್ರಿಗೆ. ಶುಕ್ರನ ನಾಮಸ್ಮರಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭಾಧಿಪತಿ, ತಾಯಿಯ ಸಹಕಾರ, ತಾಯಿಯಿಂದ ಅನುಕೂಲ, ಕೃಷಿಕರಿಗೆ ಅನುಕೂಲ ಮತ್ತು ಸ್ವಲ್ಪ ಈ ಎಣ್ಣೆ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಎಣ್ಣೆಕಾಳು ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಬೇಳೆಕಾಳು ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಲಾಭ ಚೇತರಿಕೆ ಆಗತ್ತೆ, ಲಾಭದಲ್ಲಿ ನೀವು ನೋಡ್ತೀರಿ, ಆದರೆ ಸೇವಿಂಗ್ಸ್ ಅಥವಾ ಉಳಿತಾಯ ಅಂತಕ್ಕಂಥ ರೀತಿಯನ್ನು ನೋಡಿದಾಗ ಅಷ್ಟು ತೃಪ್ತಿಕರವಾಗಿ ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿ ಇರುವಂಥದ್ದು.
ಭವಿಷ್ಯದ ತೀರ್ಮಾನಗಳು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ. ಅದೃಷ್ಟ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಕೈ ಹಿಡಿತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಮಕ್ಕಳ ಜೀವನದಲ್ಲಿರ್ತಕ್ಕಂಥ ತೊಂದರೆ, ತಾಪತ್ರಯ ಮತ್ತು ಅಸಮಾಧಾನ ಒಂದು ಮಟ್ಟಿಗೆ ಸರಿ ಆಗುತ್ತಲ್ವಾ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡ್ತಕ್ಕಂಥದ್ದು. ವ್ಯಾಜ್ಯಗಳಲ್ಲಿ ನಿಮ್ಮ ಪರವಾಗಿ ವರದಾನವಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಕಾಣುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದೀರಿ, ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಒಂದು ರೀತಿಯಲ್ಲಿ ಕೌಟುಂಬಿಕವಾದಂಥ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಅತೃಪ್ತಿ ಅಸಮಾಧಾನಗಳಿದ್ರೂ ಕೂಡ ವ್ಯಾವಹಾರಿಕವಾದಂಥ ಏನು ಚಟುವಟಿಕೆ ಇದೆಯಲ್ಲ, ಕಾರ್ಯಗಳೇನಿದೆಯಲ್ಲ, ಅಲ್ಲಿ ಸ್ವಲ್ಪ ನಿಮಗೆ ತೃಪ್ತಿ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವ್ರಿಗೆ ಮೋಜು ಮಸ್ತಿ, ಕುಡಿತ, ಜೂಜು, ರೇಸ್ ಇವುಗಳ ಕಡೆಗೆ ಒಲವು ಮತ್ತು ಶೃಂಗಾರ ಸಾಧನಗಳು, ಅಲಂಕಾರಿಕ ವಸ್ತುಗಳು ಅಥವಾ ಬಟ್ಟೆ, ಒಟ್ಟಿನಲ್ಲಿ ಲಕ್ಸುರಿ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಸ್ವಲ್ಪ ದುಂದು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಖರ್ಚು ಜಾಸ್ತಿ ಆಗೋದ್ರಿಂದ ಉಳಿತಾಯ ಇಲ್ಲದಂಥ ಪರಿಸ್ಥಿತಿಗಳು ಬರಬಹುದು. ಹೂಡಿಕೆಯ ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರಕ್ಕೆ ಅಥವಾ ಮಾಡ್ತಾ ಇರ್ತಕ್ಕಂಥ ಉದ್ಯಮಕ್ಕೆ ಇನ್ನಷ್ಟು ಹೂಡಿಕೆಯನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ವಿದೇಶಯಾನಕ್ಕೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದರಿಂದ ಅನುಕೂಲವಾಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಸ್ಥರಿಗೆ, ಆಮದು ರಫ್ತು ವ್ಯಾಪಾರ ಕ್ಷೇತ್ರ, ಟೆಂಡರ್ದಾರರಿಗೆ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಅನುಕೂಲ ಮತ್ತು ಅವಕಾಶಗಳು ಅಂತಕ್ಕಂಥದ್ದು ಬರುವಂಥ ಸಾಧ್ಯತೆಗಳು. ಸರ್ಕಾರಿ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ದರಿಂದ ತುಂಬ ಈಸಿಯಾಗಿ, ಅಂದರೆ ಏನೋ ಗೌರ್ಮೆಂಟ್ ಆಫೀಸಲ್ಲಿ ಏನೋ ಕೆಲಸ ಆಗಬೇಕು, ತುಂಬ ಈಸಿಯಾಗಿ ಆಗೋದಕ್ಕೆ ದಾರಿಯಾಗತ್ತೆ. ತುಲಾರಾಶಿಯವರಿಗೆ ಪ್ರಯತ್ನವನ್ನು ಮಾಡಬಹುದು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸ್ವರೂಪ ಇರೋದಿಲ್ಲ. ಸ್ವಲ್ಪ ಕಫ ಅಂತಕ್ಕಂಥದ್ದು ಹೆಚ್ಚಾಗಿ ಪೀಡನೆಯನ್ನು ಕೊಡಬಹುದು. ಗುಪ್ತವ್ಯಾಧಿಗಳು ಅಥವಾ ತುರಿಕೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಇಂಥ ಪರಿಣಾಮವನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ತುಲಾರಾಶಿನವರು ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಈ ದಿವಸ ಅಂತಕ್ಕಂಥದ್ದು ಸಂಗಾತಿಯಿಂದ ಲಾಭ, ಅನುಕೂಲ, ಯೋಗ ಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ವಾರ್ತೆಗಳು ಅಥವಾ ಎಲ್ಲೋ ವರ ಇದೆ, ವಧು ಇದೆ ಅನ್ನೋ ರೀತಿಯಲ್ಲಿ ಒಂದು ಶುಭ ವಾರ್ತೆಗಳಾದರೂ ಬರುವಂಥ ಸಾಧ್ಯತೆಗಳು, ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿಗಳು ಬರುವಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡು ಬರುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ, ಸ್ವಲ್ಪ ಅದೃಷ್ಟ ಕೈ ಹಿಡಿತಕ್ಕಂಥ ಸಂದರ್ಭ. ಭವಿಷ್ಯದ ಬಗ್ಗೆ ನಾಳೆಯ ತೀರ್ಮಾನವಾಗಿ ಯಾವುದೋ ನಿರ್ಧಾರ ತೆಗೆದುಕೊಳ್ತಾರೆ, ಉತ್ತಮವಾದಂಥ ನಿರ್ಧಾರವಾಗಿರುತ್ತದೆ. ಅದು ಭವಿಷ್ಯವನ್ನು ನಿಲ್ಲಿಸುವಂಥ ನಿರ್ಧಾರವೇ ಆಗಿರ್ತದೆ. ಲಾಭದಲ್ಲೂ ಚೇತರಿಕೆ, ಅದೃಷ್ಟವೂ ಕೂಡ ಕೈ ಹಿಡಿತಕ್ಕಂಥ ಸಂದರ್ಭ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಒಂದು ರೀತಿಯಲ್ಲಿ ಶುಭಪ್ರದವಾದಂಥ ದಿವಸವೇ. ಖರ್ಚು ಇರೋದಿಲ್ಲ, ದುಂದು ವೆಚ್ಚ ಮಾಡೋದಿಲ್ಲ, ಉಳಿತಾಯ ಆಗ್ತಕ್ಕಂಥದ್ದು, ಲಾಭದಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಯತ್ನಕಾರರಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಈ ದಿವಸ ಅದ್ಭುತವಾದಂಥ ರೀತಿಯಲ್ಲಿದೆ. ಆದರೆ ಕೆಲವೊಂದು ಸೆನ್ಸಿಟಿವ್ ಅಥವಾ ಮಾನಸಿಕವಾದಂಥ ತೊಳಲಾಟಗಳೇನಾದರೂ ಸ್ವಲ್ಪ ನಿಮಗೆ ಗಾಬರಿ ಉತ್ಪತ್ತಿ ಮಾಡಬಹುದು ಅಷ್ಟೇ. ವೃಶ್ಚಿಕ ರಾಶಿನವ್ರಿಗೆ ಆಂಜನೇಯನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಕೂಲಿ ಕೆಲಸ, ದಿನಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುತ್ತೆ. ಹಾಗೆ ಸಿಗುವಂಥದ್ದು ಮಾತ್ರ ಸ್ವಲ್ಪ ಒತ್ತಡದ್ದಾಗಿರುತ್ತದೆ, ಅಥವಾ ಅಲ್ಲೇನೋ ಆಯ್ಕೆಗೆ ಹೋದಾಗ ಸ್ವಲ್ಪ ಕಿರಿಕಿರಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ತೃಪ್ತಿಕರವಾದಂಥ ರೀತಿಯಲ್ಲಿ ಸಿಗೋಲ್ಲ. ಸಿಗುತ್ತೆ, ನಿಮಗೆ ಅಂದ್ಕೊಂಡಂಥ ರೀತಿಯಲ್ಲಿ, ನೀವು ಬಯಸಿದಂಥ ರೀತಿಯಲ್ಲಿ ಸಿಗುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಒತ್ತಡದಲ್ಲೇ ಕಾಲವನ್ನು ಕಳೀತಕ್ಕಂಥದ್ದು. ನಾಳೆಯ ಭವಿಷ್ಯದ ಕತೆ ಹೇಗಪ್ಪ ಅನ್ನೋ ರೀತಿಯಲ್ಲಿ ತುಂಬ ಇರಿಟೇಟ್ ಮಾಡಿಕೊಳ್ತಕ್ಕಂಥದ್ದು. ಈಗೋ ಜಾಸ್ತಿ ಇರುತ್ತೆ. ಏನಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಕೂಡ ಅದನ್ನು ಒಳಗೆ ತೆಗೆದುಕೊಂಡು ನೀವು ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳು. ಒಂದು ರೀತಿಯಲ್ಲಿ ಅವಮಾನ, ಅಪವಾದಗಳು ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳು. ತಪ್ಪು ಮಾಡದೇ ಇದ್ರೂ ಕೂಡ ಆತ್ಮಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲವೊಂದು ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳಿರುತ್ತೆ.
ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಪಿತ್ತದೋಷಗಳಾಗ್ತಕ್ಕಂಥದ್ದು, ಕಣ್ಣು ಹುರಿ ಅಥವಾ ಬೆನ್ನು ಸೆಳೆತಗಳು ಬರ್ತಕ್ಕಂಥದ್ದು, ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಜ್ವರ ಬಂದಿದೆ ಅನ್ನೋ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಸ್ವಲ್ಪ ಸುಸ್ತು ಆಗ್ತಕ್ಕಂಥದ್ದು, ಈ ಪರಿಸ್ಥಿತಿಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ. ಪ್ರಾರಂಭದ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ನು ಸ್ವಲ್ಪ ಕಷ್ಟಕರವಾಗಬಹುದು. ಅಂದರೆ ಡಿಗ್ರಿ ನಂತರದ ಎಜುಕೇಷನ್ ಏನಿರ್ತದಲ್ಲ ಅಲ್ಲಿ ಅವರಿಗೆ ಸ್ವಲ್ಪ ಕಷ್ಟವಾಗಬಹುದು. ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳೇನಾದರೂ ಬರುವಂಥದ್ದು. ಸ್ವಂತವಾಗಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಮಾಡುವಂಥವ್ರಿಗೆ ಸ್ವಲ್ಪ ಮೈನಸ್, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಈ ದಿವಸ ಧನುಸ್ಸು ರಾಶಿನವರಿಗೆ ಸುಮಂಗಳೆಯರ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವರಿಗೆ ಸ್ವಲ್ಪ ಪ್ರೀತಿ ಪ್ರೇಮದ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪೂರಕವಾದಂಥ ವಾತಾವರಣ ಬರುತ್ತೆ. ಒಂದು ಎರಡನೇದಾಗಿ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪೂರಕವಾದಂಥ ವಾತಾವರಣ. ಅದರ ಜೊತೆಯಲ್ಲಿ ಪಂಚಮಾಧಿಪತಿಯಾದಂಥವನು ಭಾಗ್ಯ ಪ್ರಭಾವಕ್ಕೊಳಗಾಗಿ ನೇರ ರಾಶಿ ಮೇಲೆ ದೃಷ್ಟಿ ಇರೋದರಿಂದ ಸಣ್ಣದಾಗಿ ಎಲ್ಲೋ ಒಂದು ಲಕ್ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥ ಸಾಧ್ಯತೆಗಳು. ಆ ಲಕ್ ಅಂತಕ್ಕಂಥದ್ದು ಕೈ ಹಿಡಿದು ಸ್ವಲ್ಪ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಒಂದರ ಜೊತೆಯಲ್ಲಿ ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಬದುಕ್ತೀನಿ ಅಥವಾ ಬೇರೆ ಏನೋ ಆಗುತ್ತೆ ಅನ್ನೋ ರೀತಿಯಾದಂಥದ್ದು ಅಥವಾ ಗೆಲುವನ್ನು ಕಾಣ್ತೀನಿ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುವಂಥ ಸಂದರ್ಭ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿಯ ಸ್ಥಿರಾಸ್ತಿಯಿಂದ ಅನುಕೂಲವಾಗ್ತಕ್ಕಂಥದ್ದು, ವಾಹನದಿಂದ ಅನುಕೂಲವಾಗ್ತಕ್ಕಂಥದ್ದು, ಹೆಣ್ಣು ಮಕ್ಕಳ ಸಹಕಾರಗಳು ಸಿಗುವಂಥ ಲಕ್ಷಣಗಳು, ಯತ್ನಕಾರಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥ ಸಂದರ್ಭಗಳಿರ್ತದೆ. ಈ ದಿವಸ ಮಕರ ರಾಶಿಗೆ ಒಂದು ಉತ್ತಮವಾದಂಥ ದಿವಸವೇ, ಅದರಲ್ಲೇನು ತೆಗೆದು ಹಾಕುವಂಥ ರೀತಿಯಲ್ಲಿಲ್ಲ. ಪ್ರಯತ್ನಕ್ಕಿಂತಲೂ ಕೂಡ ಲಕ್ ಫ್ಯಾಕ್ಟ್ ನಿಮಗೆ ಈ ದಿವಸ ವರ್ಕ್ ಆಗುತ್ತೆ. ಅದನ್ನು ಉಪಯೋಗಿಸಿಕೊಳ್ಳಿ ಸರಿಯಾದ ರೀತಿಯಲ್ಲಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರುವುದಿಲ್ಲ. ಮಕರ ರಾಶಿಗೆ ಸಂಬಂಧಪಟ್ಟಂತೆ ತುಪ್ಪವನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಾನಸಿಕವಾದಂಥ ಒತ್ತಡ ಮತ್ತು ತೊಳಲಾಟಗಳಾಗ್ತಕ್ಕಂಥದ್ದು, ಶತ್ರುಗಳ ವೇದನೆಗಳು ಅಥವಾ ಶತ್ರುಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು, ಸಾಲದ ಒತ್ತಡವನ್ನು ಹೆಚ್ಚಾಗಿ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು, ಸಾಲಗಾರರ ಕಿರಿಕಿರಿಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಅಥವಾ ಅಧಿಕ ಬಡ್ಡಿಗೆ ಸಾಲವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆಗಳು ಬರುವಂಥ ಸಂದರ್ಭಗಳೇನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ತಾಯಿಗೆ ನೋವು ಕೊಡುವಂಥ ರೀತಿಯಲ್ಲಿರ್ತದೆ ಅಥವಾ ತಾಯಿಯೊಂದಿಗೆ ಕಲಹ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಸ್ಥಿರಾಸ್ತಿಯಿಂದ ವಾಹನಗಳಿಂದ ಸ್ವಲ್ಪ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸಂದರ್ಭ, ಹೆಣ್ಣು ಮಕ್ಕಳಿಂದ ಸ್ವಲ್ಪ ಅವಮಾನಿತರಾಗ್ತಕ್ಕಂಥದ್ದು ಮತ್ತು ಅವರೊಂದಿಗೆ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ, ಸ್ವಲ್ಪ ಪಿತ್ತದೋಷ, ಎಕ್ಸಸ್ ಆಫ್ ಹೀಟು, ಸ್ವಲ್ಪ ಕಾಫ್ ಕಟ್ತಕ್ಕಂಥದ್ದು, ಜ್ವರ, ಸಣ್ಣದಾಗಿ ಮೈ ಬಿಸಿ ಆಗ್ತಕ್ಕಂಥ ಸಂದರ್ಭ, ಇಂಥವೇನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಮಗೆ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇಲ್ಲೊಂದು ಅದೃಷ್ಟವೊಂದು ಕಾದಿದೆ ನಿಮಗೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗ ಸಿಗತ್ತೆ, ಸರಿಯಾದ ಸಿಗೋಲ್ಲ. ಅಥವಾ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಮಾಡ್ತೀರಿ, ಪರ್ಫೆಕ್ಟ್ ಇರೋದಿಲ್ಲ. ನೀವು ಮಾಡುವಂಥದ್ದು ಪರ್ಫೆಕ್ಟ್ ಇರುತ್ತೆ, ಬೇರೆಯವರು ಅದನ್ನು ಹಿಂಗಲ್ಲ ಹಿಂಗೇನೋ ರೀತಿಯನ್ನು ಮಾಡಿದ್ದನ್ನು ಕೂಡ ಕೆಡಿಸುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಿನಲ್ಲಿ ತೃಪ್ತಿಕರವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ಎಲ್ಲಿ ಹೋದ್ರೂ ಕಿರಿಕಿರಿ ಆಗ್ತಕ್ಕಂಥದ್ದು, ಅತೃಪ್ತಿ ಅಸಮಾಧಾನದಲ್ಲೇ ಕಾಲವನ್ನು ಕಳೀತಕ್ಕಂಥದ್ದು. ನಾಳೆ ಏನಪ್ಪ ಹೀಗೆ ಆದರೆ ನಾಳೆದು ಯೋಚನೆ ಮಾಡಿಬಿಡ್ತೀರಿ, ಭವಿಷ್ಯ ಹೆಂಗಪ್ಪ ಹೀಗೆ ಆಗಿಬಿಟ್ರೆ ನನ್ನ ಜೀವನ ಅನ್ನೋ ರೀತಿಯಲ್ಲಿ ಸ್ವಲ್ಪ ನಾಳೆಯ ಬಗ್ಗೆ ಹೆಚ್ಚಿನದಾದಂಥ ಆತಂಕಗಳು ಸೃಷ್ಟಿಯಾಗುವಂಥದ್ದನ್ನು, ಅದರಿಂದ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದನ್ನು ಕುಂಭರಾಶಿನ ನೋಡುವಂಥದ್ದು. ಗೋ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಡ್ಡ ಮಾರ್ಗವನ್ನು ಹಿಡಿತಕ್ಕಂಥ ಪರಿಸ್ಥಿತಿ ಬರಬಹುದು. ಅಥವಾ ಯಾವುದೋ ಎಲ್ಲೋ ಏನೋ ನನಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತ ಇನ್ನೆಲ್ಲೋ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಅಲ್ಲೋಗಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಅಷ್ಟಮಾಧಿಪತಿಯ ಪ್ರಭಾವ,
ಹಾಗಾಗಿ ಭಾವನೆಗಳಿಗೆ ಪೆಟ್ಟು ಅನ್ನೋ ರೀತಿಯಾದಂಥ ಸ್ಥಿತಿ, ಭಾವನೆಗಳಿಗೆ ಮನ್ನಣೆ ಸಿಗತಕ್ಕಂಥ ವಾತಾವರಣ, ನೀವು ಅಂದುಕೊಂಡಿದ್ದು ಯಾವುದೂ ಕೂಡ ಆಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಜಿಗುಪ್ಸೆಗಳು ಬರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲೋ ಯಾರೋ ಮಾಡಿರ್ತಕ್ಕಂಥ ತಪ್ಪುಗಳು ನಿಮ್ಮ ಮೇಲೆ ಅಪವಾದವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಲಾಭ ಬಂದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ, ಅದು ಸಾಕಾಗೋದಿಲ್ಲ. ಅದ್ರ ಜೊತೆಯಲ್ಲಿ 100 ಲಾಭ ಬಂದರೆ 200 ವ್ಯಯ ಅನ್ನೋ ರೀತಿಯ 150 200 ವ್ಯಯ ಅನ್ನೋ ರೀತಿಯಲ್ಲಿ ಇರುತ್ತೆ. ಉಳಿತಾಯ ಇರೋದಿಲ್ಲ. ಉಳಿತಾಯ ಇಲ್ಲದೆ ಇರೋದ್ರಿಂದ ನಾಳೆಯ ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕಕ್ಕೆ ಸೃಷ್ಟಿಯಾಗ್ತಕ್ಕಂಥದ್ದು, ಆತಂಕವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಸಂಗಾತಿಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದೇನು ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಉಷ್ಣ, ಪಿತ್ತ, ಕಣ್ಣು ಹುರಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಡ್ರೈ ಕಾಫ್ ಆಗ್ತಕ್ಕಂಥದ್ದು, ಇಂಥ ಪರಿಣಾಮಗಳನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮೀನರಾಶಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ತುಪ್ಪದನ್ನವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.